ನಮ್ಮ ಬಿ ನಾಗೇಂದ್ರನವರಿಗೆ ಸಚಿವ ಸ್ಥಾನ ಕೊಡಬೇಕೆಂದೇಳಿ ನಾವು ಆಗ್ರಹಿಸುತ್ತಿದ್ದೇವೆ. ಯೂತ್ ಕಾಂಗ್ರೆಸ್ ವತಿಯಿಂದ ಹಿಡಿದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ ಅವರು ನಮ್ಮ ನಾಗೇಂದ್ರನವರಿಗೆ ಸಚಿವ ಸ್ಥಾನ ಕೊಟ್ಟೇ ಕೊಡ್ತು ಅಂತೇಳಿ ಯಾವುದೇ ಸಮಾವೇಶದಲ್ಲಾಗಲಿ ಮೊನ್ನೆ MP ಎಲೆಕ್ಷನ್ನಲ್ಲಾಗಲಿ ಹೇಳಿದರು. ನಮ್ಮ ಅಭಿವೃದ್ಧಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಕುಂಠಿತವಾಗಿದೆ. ನಮ್ಮ ನಾಗೇಂದ್ರನವರಿದ್ದರೆ ಯಾವುದೇ ಜನಾಂಗದವರನ್ನಾಗಲಿ ಯಾವುದೇ ಇದೇ ಆಗಲಿ ನಮ್ಮ ಒಟ್ಟುಗೂಡಿಸಿಕೊಂಡು ಶಕ್ತಿ ನಮ್ಮ ನಾಗೇಂದ್ರನವರಿಗೆ ಮಾತ್ರ ಇದೆ. ಆಕಸ್ಮಿಕವಾಗಿ ನಮ್ಮ ನಾಗೇಂದ್ರನ ಸಚಿವ ಸ್ಥಾನ 2ನೇ ಪಟ್ಟಿಯಲ್ಲಿ ದೊರಕುತ್ತದೆ ಅಂತೇಳಿ ಸಂಪೂರ್ಣವಾದ ನಮಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಆಗಲಿ ನಮ್ಮ ನೂತನವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ನಮಗೆ ಮತ್ತು ರಾಹುಲ್ ಗಾಂಧಿ ಅವರಲ್ಲಿ ಸಂಪೂರ್ಣವಾದ ನಂಬಿಕೆ ಇದೆ. ಅದರ ಮುಖಾಂತರ ಮುಂದಿನ ನೆಲೆಯನ್ನು ನಾವು ಇದು ಮಾಡ್ತೀವಿ. ಸರ್, ಕೊಡದೇ ಇದ್ರೆ ಅಂತಲ್ಲ, ಕೊಟ್ಟೇ ಕೊಡ್ತಾರೆ. ಇವಾಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಪದೇ ಹೇಳ್ತಾ ಇದ್ರು. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಹಾದಿಯಲ್ಲಿ ನಾವು ನಡೀತಾ ಇದ್ದೇವೆ. ತಾಳ್ಮೆ ಇದ್ದಷ್ಟು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ದುಡಿದವರಿಗೆ ಕೂಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಕೂಲಿ ನಮ್ಮ ನಾಗೇಂದ್ರನವರಿಗೆ ಯಾವಾಗ ಅಂತೇಳಿ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಕೇಳ್ತಾ ಇದ್ದೇವೆ. ಹೌದು, ನಾವು ಮುಂದಿನ ದಿನಗಳಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಹಿಡಿದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಮುಖ್ಯಮಂತ್ರಿಗೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ನಮ್ಮ ಯೂತ್ ನಮ್ಮ ಮಂತ್ರಿ ಸ್ಥಾನ ನಮ್ಮ ಇವರಿಗೆ ನಮ್ಮ ನಾಗೇಂದ್ರನವರು ಕೊಡಲೇಬೇಕಂತೇಳಿ ಕೇಳ್ತಾ ಇದ್ದೀವಿ. ಮುಂದಿನ ದಿನಗಳನ್ನ ನಮ್ಮ ನಾಗೇಂದ್ರನವರು ಕೊಟ್ಟಿದ್ದ ಟೈಮಿನಲ್ಲಿ ನಾವು ರಾಜೀನಾಮೆ ಕೊಡಲು ಸಿದ್ಧವಾಗಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತು ನೂತನ ಉಪಮುಖ್ಯಮಂತ್ರಿ ಸನ್ಮಾನ್ಯ ಜಿ ಪರಮೇಶ್ವರ್ ಅವರಿಗೂ ಮತ್ತು ನೂತನ ಈಗ 14 ಜನ ಸಚಿವರಿಗೂ ರಚನೆ KPCC ಇವರೆಲ್ಲರಿಗೂ ಇವತ್ತೇನು ಸರ್ಕಾರ ರಚನೆ ಆಗಿದೆ. ನಮ್ಮ ಬಳ್ಳಾರಿಯಿಂದ ಯೂತ್ ಕಾಂಗ್ರೆಸ್ ತುಂಬುರಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಬಳ್ಳಾರಿಯಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಯೂತ್ ಕಾಂಗ್ರೆಸ್ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಉದ್ದೇಶ ಇಷ್ಟೇ, ಸನ್ಮಾನ್ಯ ನಾಗೇಂದ್ರ ಅವರಿಗೂ ಪ್ರಥಮ ಪಟ್ಟಿಯಲ್ಲಿ ಸಚಿವ ಸ್ಥಾನವನ್ನು ಬಳ್ಳಾರಿ ಜಿಲ್ಲೆ ನಿರೀಕ್ಷೆ ಮಾಡಿತ್ತು. ಆ ಪ್ರಥಮ ಪಟ್ಟಿಯಲ್ಲಿ ಇವತ್ತು ಸನ್ಮಾನ್ಯ ನಾಗೇಂದ್ರ ಅವರು ಹೆಸರು ಇಲ್ಲದೆ ಇರೋದ್ರಿಂದ ಬಳ್ಳಾರಿ ಜಿಲ್ಲೆಗೆ ತುಂಬ ನೋವುಂಟು ಮಾಡಿದೆ, ತುಂಬ ಬೇಜಾರಾಗಿದೆ. ಯಾಕೆಂತಂದರೆ ಈ ಹಿಂದೆ ಸನ್ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಇರ್ಬೋದು ಮತ್ತು ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಇರ್ಬೋದು, ನಾಗೇಂದ್ರವನ್ನು ಸಚಿವ ಸಂಪುಟ ತೆಗೆದುಕೊಳ್ತು ಅಂತೇಳಿ ಕರ್ನಾಟಕ ರಾಜ್ಯದ ಜನತೆಗೂ ಮತ್ತು ಬಳ್ಳಾರಿ ಜನತೆಗೆ ಅವರು ತುಂಬ ಒಂದು ಗಟ್ಟಿಯಾದ ಮಾತು ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಕೂಡ ನಾವು ಕೂಡ ಬಳ್ಳಾರಿ ಜಿಲ್ಲೆಯ ಕೂಡ ನಂಬಿಕೆಯನ್ನು ಇಟ್ಕೊಂಡಿದ್ವಿ. ಅದಕ್ಕಾಗಿ ಪ್ರಥಮ ಪಟ್ಟಿಯಲ್ಲಿ ನಮ್ಮ ಸನ್ಮಾನ್ಯ ನಾಗೇಂದ್ರ ಹೆಸರಿನಲ್ಲಿ ನೋವುಂಟು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಮುಂಬರ್ತಕ್ಕಂಥ ಒಂದು ಪಟ್ಟಿಯಲ್ಲಿ ಸನ್ಮಾನ್ಯ ನಾಗೇಂದ್ರ ಅವರು ಹೆಸರನ್ನು ಮಂತ್ರಿಯಾಗಿ ಬಳ್ಳಾರಿ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿ ಮತ್ತು ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡಬೇಕಂತ ಹೇಳ್ತಾ ಇದ್ವಿ. ಯಾಕೆ ಅಂತಂದರೆ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಗೆ ಮತ್ತು ಮುಂಬರ್ತಕ್ಕಂಥ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ನಾಗೇಂದ್ರ ಅವರು ಒಂದು ಮಂತ್ರಿ ಆದರೂ ಕೂಡ ಇಲ್ಲಿ ಮುಂಬರ್ತಕ್ಕಂಥ ಚುನಾವಣೆ ತುಂಬ ಉಪಯುಕ್ತ ಆಗ್ತದೆ ಮತ್ತು ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ಕೂಡ ಸನ್ಮಾನ್ಯ ನಾಗೇಂದ್ರ ಸಚಿವ ಸ್ಥಾನ ಕೊಟ್ಟರು ತುಂಬ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗ್ತದೆ. ಮತ್ತು ಇಲ್ಲಿ ಸ್ಥಳೀಯನಾಗಿ ಅವರು 4 ಬಾರಿ ಶಾಸಕನಾಗಿ ಮತ್ತು ಕಳೆದ ಒಂದು ಅವರು ಕ್ಯಾಬಿನೆಟ್ ಸಚಿವರಾಗಿದ್ದರು. ಕಾರಣಾಂತರದಿಂದ ಮತ್ತು ಷಡ್ಯಂತ್ರದಿಂದ ಇವತ್ತು ಅವ್ರ ಸ್ಥಾನ ಇವತ್ತು ಹೋಗಿದೆ ಮತ್ತು ಸ್ವಯಂ ಪ್ರೇರಣೆಯಿಂದ ತಮ್ಮ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಷಯ. ಅದಕ್ಕಾಗಿ ಇವತ್ತು ಅವರು ಏನು CBI BJP ಬಳಸ್ತಕ್ಕಂಥ ಒಂದು CBI ED ಮತ್ತು IT ಇವೆಲ್ಲ ಇರ್ತಕ್ಕಂಥವೆಲ್ಲ ಷಡ್ಯಂತ್ರದ ಒಂದು ಭಾಗವಿನಃ ಈಗಾಗಲೇ SIT ಅವರು ಕೂಡ ತನಿಖೆ ಮಾಡಿಬಿಟ್ಟು ಇದರಲ್ಲಿ ನಾಗೇಂದ್ರ ಅವರು ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥ ರಾಜ್ಯದ ಜನತೆ ಮುಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರ ನೂತನ ಸಿಎಂ ಪರಿಗಣಿಸಿ ಸನ್ಮಾನ್ಯ ನಾಗೇಂದ್ರ ಅವರು ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಸನ್ಮಾನ್ಯ ನಾಗೇಂದ್ರ ಅವರು ಸಚಿವ ಸ್ಥಾನ ಕೊಡಬೇಕಂತ ಮಾನ್ಯ ಗಣ್ಯರಲ್ಲಿ ವರಿಷ್ಠರಲ್ಲಿ ಈ ಮೂಲಕ ಅವರಿಗೆ ನಾನು ಮಾಧ್ಯಮ ಮುಖಾಂತರ ಒತ್ತಾಯ ಮಾಡಲಿಕ್ಕೆ ಬಯಸುತ್ತೇನೆ. ಸರ್, ಒಂದು ಕಡೆಗೆ ಕಂಪ್ಲಿ ಗಣೇಶರೇ ನಾನು ಸಚಿವ ಸ್ಥಾನದ ಆಕಾಂಕ್ಷೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಬಳ್ಳಾರಿ ಸಂಸದ ತುಕಾರಾಮ್ ಅವರು ಕೂಡ ತಮ್ಮ ಹೆಂಡತಿ ಪರವಾಗಿ ಲ್ಯಾಬ್ ನಡೆಸ್ತಾರೆ. ಇವರಿಬ್ಬರ ನಡುವೆ ನಾಗೇಂದ್ರ ಏನಾದರೂ ಕೈ ತಪ್ಪುತ್ತಾ ಅಂತ ಹೇಗೆ? ಸರ್, ಈಗ ಎಲ್ಲರೂ ಈಗ ಅವ್ರಿಗೆ ರಾಜಕೀಯದಲ್ಲಿ ಎಲ್ಲರಿಗೂ ತಮ್ಮದೇ ಆಗ್ತಕ್ಕಂಥ ಒಂದು ಕರ್ನಾಟಕ ನಮ್ಮ ಕಾಂಗ್ರೆಸ್ ಪಕ್ಷದ ಸಚಿವ ಸ್ಥಾನ ತಗೊಂಡು ಜನತೆಯ ಸೇವೆ ಮಾಡಬೇಕಂದ್ರೆ ಅವರು ನಾನು ತ್ಯಾಗದ ಮೇಲೆ ನನಗೆ ಕೊಡುವ ಕುಂತಿಸ್ತಾರೆ ಅಂತ ಕುಂತಿದ್ದಾರೆ. ಆ್ಯಕ್ಚುಲಿ ಅವ್ರದ್ದು ಕೊಡುಗೆ ಇದೆ, ತುಕಾರಾಮ್ ಅವ್ರದ್ದು ಕೂಡ ಕೊಡುಗೆ ಇದೆ. ಅವರು 4 ಬಾರಿ ಶಾಸಕರಾಗಿ, 1 ಮಾಜಿ ಸಚಿವರಾಗಿ, ಈಗ ಅನ್ನಪೂರ್ಣ ಮಕ್ಕಳು ಕೂಡ ಮಹಿಳೆಯರಿದ್ದಾರೆ, ಅವರು ಕೂಡ ಸಚಿವ ಸ್ಥಾನ ಕೇಳ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದಕ್ಕೆ ಇದ್ದಾರೆ. ಮತ್ತು ಗಣೇಶಣ್ಣವರು ಕೂಡ ಕಾಂಗ್ರೆಸ್ ಪಕ್ಷದ ನಾವು ಸಚಿವರಾಗಬೇಕಂತೇಳಿ ಕೂಡ ಅವರು ಕೂಡ ನಾವೆಲ್ಲ ಪತ್ರಿಕೆ ಮಧ್ಯೆ ನೋಡ್ತಾ ಇದ್ದೀವಿ. ಅವರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವನಾಗಿ ಕೆಲಸ ಮಾಡೋಕೊಂಬುದು ಇದೆ. ಈ ಹಿಂದೆ ಕೂಡ ಅವರು ಕೂಡ ನಾಗೇಂದ್ರಣ್ಣವ್ರಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಬಳ್ಳಾರಿಗೆ ಯಂಗ್ ಡೈನಾಮಿಕ್ ನಮ್ಮ ಭರತ್ ರೆಡ್ಡಿ ಕೂಡ ಮೊನ್ನೆ ಕೂಡ ಅವ್ರು ಹೇಳಿದರು ನಮ್ಮ ನಾಗೇಂದ್ರಣ್ಣವರಿಗೆ ಸಚಿವ ಸ್ಥಾನ ಕೊಡಲೇಬೇಕು
ಅವ್ರಿಂದ ಅಭಿವೃದ್ಧಿ ಸಾಧ್ಯ ಅಂತೇಳಿ. ಅದಕ್ಕಾಗಿ ಇವರೆಲ್ಲರದು ಸಹಕಾರ ಕೂಡ ನಮ್ಮ ನಾಗೇಂದ್ರಣ್ಣನವ್ರಿಗಿದೆ. ಮತ್ತು ಒಂದೇಳು ಅವರು ಕೇಳೋದ್ರಲ್ಲಿ ಕೂಡ ತಪ್ಪೇನಿಲ್ಲ. ಬಟ್ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಹಿರಿಯ ಕೋಟಾದ ಮೇಲೆ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಇವರಿಗೂ ಅವಕಾಶ ಮಾಡಿಕೊಟ್ರೆ ಒಳ್ಳೇದಂತೇಳಿ ನಮ್ಮ ಅಭಿಪ್ರಾಯ. ಒಂದು ವೇಳೆ ವಾಲ್ಮೀಕಿ ಹಗರಣ ಮುಂದಿಟ್ಟುಕೊಂಡು ನಾಗೇಂದ್ರ ಸಚಿವ ಸ್ಥಾನ ಕೈ ತಪ್ಪಿದ್ರೆ ನಿಮ್ಮ ಯೂತ್ ಕಾಂಗ್ರೆಸ್ ನಡೆಯುತ್ತೆ ಸರ್. ಈಗ ನಾವು ಈ ಹಿಂದೆ ವಾಲ್ಮೀಕಿ ಹಗರಣ ಬಿಜೆಪಿ ಷಡ್ಯಂತ್ರವನ್ನು ಇವರೆಲ್ಲರನ್ನು ಪ್ರತಿಭಟನೆ ಮಾಡಿ ಹೋರಾಟ ಮಾಡಿರ್ತಕ್ಕಂಥ ನಿಜ. ಈಗಾಗಲೇ ಅದು SITಯಲ್ಲಿ ಕ್ಲೀನ್ ಚಿಟ್ ಕೊಟ್ಟಿರೋದು ನಿಜ. ಈಗಾಗಲೇ ಅಧಿವೇಶನ ಚರ್ಚೆ ಆಗಿರೋದು ಏನಾಗಿದೆ, ಬಿಜೆಪಿ ಈಗಲೂ ಹೇಳ್ತಾ ಇದ್ದಾರೆ 187 ಕೋಟಿ ಅಂತ ಹೇಳೋದ. 187 ಕೋಟಿ ಹಗರಣ ಆಗಿದೆಯಾ? 89 ಕೋಟಿ ಆಗಿರ್ತಕ್ಕಂಥ ಹಗರಣದಲ್ಲಿ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾರೇ ಅಧಿಕಾರಿ ಇರ್ಬೋದು, ಸತ್ಯನಾರಾಯಣ ವರ್ಮ ಇರ್ತಕ್ಕಂಥ ಇರ್ಬೋದು, ಪದ್ಮನಾಭ ಇರ್ಬೋದು, ಇವಾಗ ಈಗಾಗಲೇ ಕಸ್ಟಡಿ ಇದ್ದಾರೆ. ನಾಗೇಂದ್ರ ಅವರು ಏನು ಆತ್ಮಹತ್ಯೆ ಮಾಡಿರ್ತಾರೆ, ಚಂದ್ರಶೇಖರ್ ಏನು ಬರ್ತಿದ್ದಾರೆ, ಅಧಿಕಾರಿಗಳ ಮೇಲೆ ಆರೋಪ ಮಾಡಿ ಅದ್ರ ಮೇಲೆ ಅದು FIR ಆಗಿದೆ. ನಾಗೇಂದ್ರ ಮೇಲೆ ಎಲ್ಲಿ ಆರೋಪ ಇದೆ? ನಾಗೇಂದ್ರ ಅವರು CM ಸೂಚನೆ ಮೇಲೆ DCM ಸೂಚನೆ ಸ್ವಯಂ ಪ್ರೇರಣೆಯಿಂದ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ವಿನಃ ಅವ್ರು ಹಗರಣ ಮಾಡಿ ಹೊರಗಡೆ ಬಂದಿಲ್ಲ. ನನ್ನ ಕಪ್ಪು ಚುಕ್ಕೆ ಇದೆ ಅಲ್ಲ, ನಾನು ಅದು ಹೋಗ್ಲಿ, ಆಮೇಲೆ ನಾನು ಅದು ಕ್ಲೀನ್ ಚೀಟ್ ಆಗಿ ನಾನು ಬರ್ತೀನಿ. ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನೂತನ CM DK ವಿಶ್ವಾಸ ಇದೆ. ನನ್ನ ಮಂತ್ರಿಮಂಡಲ ತಗೊಂತಾರೆ ಅದ್ರ ಮೇಲೆ ಇವತ್ತು ಅವ್ರ ವಿಶ್ವಾಸ ಇದೆ. ವಾಲ್ಮೀಕಿ ಹಗರಣ ಅಂತಕ್ಕಂಥ ಬಿಜೆಪಿ ಒಂದು ಷಡ್ಯಂತ್ರ ಒಂದು ಭಾಗ ಅದು. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಜನ ಇಲ್ಲ ಒಂದು ಭ್ರಷ್ಟಾಚಾರದವರು ಸಚಿವ ಸ್ಥಾನ ಸಿಗಲಿದ್ರೆ ನಿಮ್ಮ ಯೂತ್ ಕಾಂಗ್ರೆಸ್ ನಡೆಯೇನಷ್ಟೇ ಸರ್. ಯೂತ್ ಕಾಂಗ್ರೆಸ್ ಈಗಾಗಲೇ ಹೇಳಿದ್ರೆ ಗ್ರಾಮಾಂತರ ಭಾಗ ಇರ್ತಕ್ಕಂಥ ನಮ್ಮ ಯೂತ್ ಕಾಂಗ್ರೆಸ್ ಇರ್ತಕ್ಕಂಥವ್ರು ಸ್ವಯಂ ಪ್ರೇರಣೆಯಿಂದ ನಾವು ಕಾಂಗ್ರೆಸ್ ಪಕ್ಷದ ಇರ್ತಕ್ಕಂಥ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟು ಸಾಮೂಹಿಕ ರಾಜೀನಾಮೆ ಕೊಟ್ಟು ವರಿಷ್ಠರನ್ನು ಗಮನ ಸೆಳೆದು ನಾಗೇಂದ್ರ ಸಚಿವ ಸ್ಥಾನ ಕೊಡೋವರೆಗೆ ನಮ್ಮ ಹೋರಾಟ ಇದ್ದೇ ಇರ್ತದೆ.